ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅತ್ಯಂತ ದೊಡ್ಡ ಶಕ್ತಿ ಯಾವುದು? ಖಂಡಿತವಾಗ್ಲೂ ಅದು ನಮ್ಮ ಮತದಾನದ ಹಕ್ಕಲ್ವಾ? ಆದರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಹೆಸರನ್ನ ವೋಟರ್ ಲಿಸ್ಟಿಂದನೇ ತೆಗೆದುಬಿಟ್ರೆ ವೋಟ್ ಹಾಕೋಕ್ಕೆ ಅಂತ ಹೋಗ್ತೀವಿ, ಆದರೆ ಲಿಸ್ಟಲ್ಲಿ ನಿಮ್ಮ ಹೆಸರೇ ಇಲ್ಲ, ಇನ್ನೊಂದು ಬೂತಿಗೆ ಹೋಗಿ ಅಂತಾರೆ. ಆದರೆ ಅಲ್ಲೂ ಇರೋದಿಲ್ಲ, ಎಲ್ಲೂ ಹೆಸರಿಲ್ಲ, ಯಾಕೆ ಡಿಲೀಟ್ ಆಗಿದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಅಂಥ ಒಂದು ಭಯ, ಆತಂಕ, ಚರ್ಚೆ ಈಗ ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಅದಕ್ಕೆ ಕಾರಣ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅಂದರೆ ಮತದಾರರ ಪಟ್ಟಿಯನ್ನು ಒಂದು ತೀವ್ರ ಪರಿಷ್ಕರಣೆ ಅಂತಲೇ ಹೇಳ್ಬೋದು. ಇದೇನಿದು SIR? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ವೋಟರ್ ID-ನ ಸಂಪೂರ್ಣವಾಗಿ ಅಪ್ಡೇಟ್ ಮಾಡುವ ಒಂದು ದೊಡ್ಡ ಪ್ರಕ್ರಿಯೆ ಇದು SIR. ಆದರೆ ಇದು ಮುಂಚೆ ಮಾಡ್ತಿದ್ದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. 4 ಪ್ರಮುಖ ಕೆಲಸಗಳನ್ನ ಮಾಡ್ತಾರೆ ಇಲ್ಲಿ. ಅದೇನೇನು ಅಂತೀರಾ? ಈಗಷ್ಟೇ 18 ವರ್ಷ ದಾಟಿರ್ತಾರಲ್ಲ, ಅವರೆಲ್ಲ ಹೊಸ ಸೇರ್ಪಡೆ ಆಗುತ್ತೆ. ಹಾಗೆ ಈಗಿರೋ ಮತದಾರರ ಮರುಪರಿಶೀಲನೆ ಅಂದರೆ ರೀವೆರಿಫಿಕೇಷನ್ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಮುಖ್ಯವಾಗಿರೋದು ಡ್ಯೂಪ್ಲಿಕೇಟ್ ಅಥವಾ ಮರಣ ಹೊಂದಿದವ್ರ ಹೆಸರುಗಳನ್ನ ಲಿಸ್ಟಿಂದ ತೆಗೆದುಹಾಕೋದು. ಹಾಗೆ ಕೆಲವು ಕಡೆ ದಾಖಲೆಗಳ ಮೂಲಕ ಕಠಿಣವಾದ ಪರಿಶೀಲನೆ ಮಾಡೋದು. ಇದು ಅಧಿಕೃತವಾಗಿ ಉದ್ದೇಶ ಸರಿಯಾಗೇ ಇದೆ, ಆದರೆ ಚುನಾವಣಾ ಪಟ್ಟಿ ಸ್ವಚ್ಛವಾಗಿರಬೇಕು, ಅಕ್ರಮ ರಹಿತವಾಗಿರಬೇಕು ಅನ್ನೋದು ಒಂದೇ ಉದ್ದೇಶ. ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ? ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಆರೋಪ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆ ಅಂತೀರಾ? ಚುನಾವಣೆ ಹತ್ತಿರ ಬರೋ ಟೈಮ್ಗೆ ಇಷ್ಟು ತೀವ್ರ ವಿಚಾರಣೆ ಯಾಕೆ ಮಾಡಬೇಕು? ಈ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನ ಮತ್ತೆ ನಾವು ಅರ್ಹರು ಅಂತ ತೋರಿಸ್ಕೊಳ್ಬೇಕಾಗತ್ತೆ. ಹಾಗೆ ಬಡವರು, ವಲಸೆ ಬಂದಿರೋ ಕಾರ್ಮಿಕರು ಅಥವಾ ವಯಸ್ಸಾದವರು, ದಾಖಲೆಗಳು ಇಲ್ಲದೇ ಇರೋರು, ಮತ್ತು ಅವ್ರಿಗೆಲ್ಲರಿಗೂ ಕಷ್ಟ ಆಗುತ್ತೆ ಅಲ್ವಾ? ಹಾಗೆ ತಾಂತ್ರಿಕ ತಪ್ಪುಗಳಿರಬಹುದು, ಆಡಳಿತಾತ್ಮಕ ಲೋಪಗಳಿರಬಹುದು. ಇದೆಲ್ಲವೂ ಮತದಾರರ ಹೆಸರುಗಳನ್ನೇ ಡಿಲೀಟ್ ಮಾಡಿಸ್ಬಿಟ್ರೆ ಇದನ್ನು ಹೇಗೆ ಪರಿಶೀಲಿಸೋದು? ಹಾಗೆ ಯಾರ ಹೆಸರು ಯಾವ ಆಧಾರದ ಮೇಲೆ ಡಿಲೀಟ್ ಆಗ್ತಾ ಇದೆ, ಅದನ್ನು ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ, ಹೇಗೆ ಡಿಲೀಟ್ ಮಾಡ್ತಿದ್ದಾರೆ, ಇದನ್ನು ಸರಿಪಡಿಸೋದಾದ್ರೂ ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ರಾಜಕೀಯ ಲೆಕ್ಕಾಚಾರ ನೋಡಿದ್ರೆ ಒಂದಷ್ಟು ವರ್ಗದವ್ರನ್ನ, ಸಮುದಾಯವನ್ನು ಈ ಮತದಾನದ ಪ್ರಕ್ರಿಯೆಯಿಂದನೇ ಹೊರಗಿಡೋ ಪ್ರಯತ್ನ ನಡೀತಾ ಇದೆ. ಹಾಗೆ ಒಂದಷ್ಟು ನಿರ್ದಿಷ್ಟವಾದ ಪ್ರದೇಶಗಳನ್ನ ಮೂಲವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ವಿರೋಧ ಪಕ್ಷದ ಆರೋಪ. ನಿಕಟ ಪೈಪೋಟಿ ಇರೋ ಕಡೆ ಒಂದು ಸಣ್ಣ ಬದಲಾವಣೆ ಆದ್ರೂ ರಿಸಲ್ಟು ಬುಡಮೇಲೆ ಆಗೋಗುತ್ತೆ. ಇವಾಗ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ 1,000-2,000 ಮತದಿಂದ ಸೋತಿರಬಹುದು, ಆದರೆ 3,000-4,000 ಜನದ ಹೆಸರು ಡಿಲೀಟ್ ಆಗೋಗಿರುತ್ತೆ. ಆ ಸೋತೋನಿಗೆ ಈ 3,000-4,000 ಹೆಸರಲ್ಲಿ ಏನಾದರೂ ಮತ ಸಿಕ್ಕಿದ್ದಿದ್ರೆ ಅವ್ನು ಗೆಲ್ತಿದ್ದ ಅಲ್ವಾ? ಇದೇನಾದರೂ ಬೇರೆ ಥರದ ಹುನ್ನಾರ ಇರಬಹುದಾ ಅನ್ನೋದು ಸರಿಯಾದ ಆರೋಪನೇ ಇರಬಹುದು, ಆದರೆ ಅದು ಪರಿಶೀಲನೆ ಆಗಬೇಕು. ಈ ವ್ಯವಸ್ಥೆ ಉದ್ದೇಶ ಸರಿ ಇದೆ ಅಂತಲೇ ಅಂದ್ಕೊಳ್ಳೋಣ, ಆದರೆ ನಾವು ಯಾಕೆ ಎಚ್ಚರಿಕೆಯಿಂದ ಇರಬೇಕು? ಮತದಾನ ನಮ್ಮ ಮೂಲಭೂತ ಹಕ್ಕು. ಲಿಸ್ಟ್ನಲ್ಲಿ ತಪ್ಪಿದ್ರೆ ಪ್ರಜಾಪ್ರಭುತ್ವದ ಅಡಿಪಾಯನೇ ಅಲ್ಲಾಡಿ ಹೋಗುತ್ತೆ. ಆಡಳಿತಾತ್ಮಕ ವ್ಯವಸ್ಥೆ 100ಕ್ಕೆ 100 ಪರ್ಫೆಕ್ಟ್ ಅಲ್ಲ, ಆದರೆ ಅಧಿಕಾರಿಗಳ ಸಣ್ಣ ತಪ್ಪು ಬಡವರ ಓಟನ್ನು ಕಸ್ಕೊಳ್ಳುತ್ತೆ ಅಲ್ವಾ? ಇತಿಹಾಸ ನೋಡಿದ್ರೆ ವೋಟರ್ ಲಿಸ್ಟ್ ಎಡವಟ್ಟಿನಿಂದ ಎಷ್ಟೋ ಚುನಾವಣೆಗಳು ಫಲಿತಾಂಶವನ್ನೇ ಕಳ್ಕೊಂಡಿದೆ, ಬದಲಾಯಿಸ್ಬಿಟ್ಟಿದೆ, ಕಾನೂನು ಹೋರಾಟಗಳಾಗಿವೆ ಅಲ್ವಾ? ನಾವೆಲ್ಲ ನೋಡಿದ್ದೀವಿ. ಇದನ್ನು ನಾವು ಪ್ರಶ್ನೆ ಮಾಡದೆ ಸುಮ್ಮನಿದ್ರೆ ಈ ವ್ಯವಸ್ಥೆ ಮತ್ತಷ್ಟು ಅಪಾರದರ್ಶಕವಾಗುತ್ತೆ. ಯಾಕೆ ಅಂತೀರಾ? ಈಗ ಬಡವರು ಅಂತಲೇ ಇದ್ದೀವಿ. ಈ ಬಡವ್ರ ಹೆಸರೇನಾದರೂ ಈ ಲಿಸ್ಟಿಂದ ಹೊಟ್ಟೋಯ್ತು ಅಂದ್ಕೊಳ್ಳಿ, ಅವ್ರು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಈ ವೆರಿಫಿಕೇಷನ್ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕೆ ಹೆಸರು ಹೋಯ್ತು, ಹೇಗೆ ರೀಅಪ್ಲೈ ಮಾಡೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಹಾಗೆ ಅದನ್ನು ವಾಪಸ್ ರೀಆ್ಯಡ್ ಹೇಗೆ ಮಾಡೋದು, ಅದಕ್ಕೆಲ್ಲ ದೊಡ್ಡ ಸಮಸ್ಯೆ, ದೊಡ್ಡ ಲಿಸ್ಟ್ ಇರುತ್ತೆ. ಬೇರೆ ಯಾವುದೋ ಊರಲ್ಲಿ ಇರ್ತಾರೆ, ಅಲ್ಲಿಂದ ಬರಬೇಕಿರುತ್ತೆ. ಅದು ಎಲ್ಲ ದೊಡ್ಡ ಸಮಸ್ಯೆನೇ. ಹೆಸರಾಗೋದಿಲ್ಲ, ಈ ಸತಿ ಚುನಾವಣೆಗೆ ಇಲ್ಲದೆ ಹೋದ್ರೇನು, ಮುಂದಿನ ಸತಿ ನೋಡ್ಕೊಳ್ಳೋಣ ಅಂತ ಬಿಟ್ಬಿಡ್ತಾರೆ. ಅರೆ ಶ್ರೀಮಂತರಿಗೆ ಹಾಗಲ್ಲ, ದುಡ್ಡು ಕೊಟ್ಬಿಟ್ಟು ಹೆಂಗೋ ಸರಿ ಮಾಡಿಸ್ಕೊತಾರೆ, ಅವರ ಓಟ್ನ ಅವ್ರು ಹಾಕ್ಬಿಡ್ತಾರೆ. ಇಲ್ಲಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಬೀಳೋದು ಇಂಥ ಕಡೆನೇ. ಒಂದೊಂದು ಓಟು ತುಂಬ ಮುಖ್ಯ ಆಗುತ್ತೆ. ಕೊನೆಯದಾಗಿ ಹೇಳಬೇಕು ಅಂತಂದರೆ ಈ 2 ವಿಚಾರನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಕಳ್ಳು ಓಟು, ಇನ್ನೊಂದು ಡ್ಯೂಪ್ಲಿಕೇಟ್ ಓಟನ್ನ ತಡೆ ಹಿಡಿಯೋದು. ಅದಕ್ಕೆ SIR ತುಂಬಾ ಮುಖ್ಯ. ಆದರೆ ಅಸಲಿ ಮತದಾರರಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗಬಾರ್ದು, ಅವರ ಹೆಸರು ಈ ಮತದಾರರ ಲಿಸ್ಟಿಂದ ಹೋಗಬಾರ್ದು. ಆ ರೀತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ಆರೋಪ SIR ವಿರುದ್ಧ ಅಲ್ಲ, ಅದರ ಅನುಮಾನಿತ ದುರುದ್ದೇಶಗಳ ಬಗ್ಗೆ. ಧನ್ಯವಾದಗಳು. ನಮಸ್ಕಾರ.